ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕಾಂಚನೆಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಅಕೌಂಟೆನ್ಸಿ 6 ಅಂಕದ ಒಂದು ಪ್ರಶ್ನೆಗೆ ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ಈಗಾಗಲೇ ನಾನು ದ್ವಿತೀಯ PUCಯ ಅಕೌಂಟೆನ್ಸಿ 2021 ಮತ್ತು 22 ವಾರ್ಷಿಕ ಪರೀಕ್ಷೆಗೆ ಮತ್ತು ಅರ್ಧ ವಾರ್ಷಿಕ ಪರೀಕ್ಷೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತೋರಿಸಿದ್ದೇನೆ. ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಈ ಒಂದು ಪ್ರಶ್ನೆ ಆಗಿರುತ್ತೆ. ಆ ಒಂದು ವಿಡಿಯೋ ನೀವು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ನಿಮಗೆ ಅರ್ಧ ವಾರ್ಷಿಕ ಪರೀಕ್ಷೆಗೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1 ಅಂಕದ ಪ್ರಶ್ನೆಗಳಿಗೆ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಈಗಾಗಲೇ ನಾನು ಉತ್ತರ ಸಹಿತ ಸಾಲ್ವ್ ಮಾಡಿದ್ದೇನೆ. ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. 1 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 10 ಕೊಟ್ಟಿರ್ತಾರೆ. ಎನಿ 8 ಕ್ವಶನ್ಸ್ ಕ್ಯಾರಿಯರ್ 1 ಮಾರ್ಕ್ಸ್ ಅಂತ ಇರುತ್ತೆ. ನಿಮಗೆ ದ್ವಿತೀಯ PUC ಅಕೌಂಟೆನ್ಸಿನಲ್ಲಿ ನೀವು 8 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅವೆಲ್ಲ 1 ಅಂಕದ ಪ್ರಶ್ನೆಗಳು. ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಎನಿ 5 ಕ್ವಶನ್ಸ್ ಈಚ್ ಕ್ಯಾರಿಯರ್ ಕ್ವಶನ್ಸ್ 2 ಅಂಕದ ಪ್ರಶ್ನೆ ಕೂಡ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿಡಿಯೋ ಮಾಡಿದ್ದೇನೆ. ಈಗ 6 ಅಂಕದ ಪ್ರಶ್ನೆಗಳಿಗೆ ಮತ್ತು 12 ಅಂಕದ ಪ್ರಶ್ನೆಗಳಿಗೆ ಈಗ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ನೋಡಿ, 6 ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಇರಿದೆ ನಿಮಗೆ, ಟೋಟಲ್ ಪ್ರಾಡಕ್ಟ್ ಮೆಥಡ್ ಅಂತ, ಅಂಡರ್ ಪ್ರಾಡಕ್ಟ್ ಮೆಥಡ್. ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ ಈ ಒಂದು ಪ್ರಶ್ನೆ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. 1 ಅಂಕದ ಪ್ರಶ್ನೆಗಳಿಗೆ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಈಗಾಗಲೇ ನಾನು ಉತ್ತರ ಮಾಡಿದ್ದೇನೆ. ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಇದುವರೆಗೆ ನಮ್ಮ ಎಜುಕೇಷನ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಿನದ ಪ್ರಮುಖ ಶೈಕ್ಷಣಿಕ ಮಾಹಿತಿಯನ್ನು ತಿಳಿದುಕೊಳ್ಳಲು PU ಬೋರ್ಡ್ಗೆ ಸಂಬಂಧಿಸಿದ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದ್ವಿತೀಯ PUCಯ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು 2021 ಮತ್ತು 22 ವಾರ್ಷಿಕ ಪರೀಕ್ಷೆಗೆ ತಕ್ಕಂತೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಇರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಹೆಲ್ಪ್ ಆಗುತ್ತೆ, ಆಯಿತಾ. ಇಲ್ಲಿ ನೋಡಿ, ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ 6 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಈ ಒಂದು ಪ್ರಶ್ನೆಯಲ್ಲಿ. ನೋಡಿ, ಸ್ಕಿಪ್ ಮಾಡಿಬಿಡಿ, ನಿಮಗೆ ಅರ್ಥ ಆಗೋದಿಲ್ಲ, ಆಯಿತಾ. ದ್ವಿತೀಯ PUCಯ ಅಕೌಂಟೆನ್ಸಿ ಕ್ಲಾಸ್ ಹೇಳುವಾಗ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ನಿಮಗೆ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಯಾವ ಪಾಯಿಂಟ್ಸ್ ಯಾವ ಸ್ಟೆಪ್ ನೀವು ಮರೆತರೆ ನಿಮಗೆ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನೀವು ಸ್ಕಿಪ್ ಮಾಡಬೇಡಿ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದೇನೆ. ಈ ಒಂದು ಪ್ರಶ್ನೆ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಮಾಡಲ್ ಕ್ವಶನ್ ಪೇಪರ್ ವಿಡಿಯೋ ಮಾಡಿದ್ದೀನಿ ಈಗಾಗಲೇ. ಇಲ್ಲಿ ನೋಡಿ, ರಾಜಾ ಆ್ಯಂಡ್ ರಾಣಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ sharing profit and losses equally as withdrawn as shown below ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಆಯಾ ಡೇಟ್ ಒಳಗೆ ಇಂತಿಷ್ಟು ಅಮೌಂಟ್ ಅವರು ವಿಡ್ರಾನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, 80,000 1/4/2017 ವಿಡ್ರಾನ್ ಮಾಡ್ಕೊಂಡಿದ್ದಾರೆ. 7,000 3/6/2017, 5,000 31/12/2017. ಇಲ್ಲಿ ನೋಡಿ, 30,000 1/3/2018. ಈ ರೀತಿ ಅವರು ಆಯಾ ಡೇಟ್ಗೆ ಸಂಬಂಧಪಟ್ಟಂತೆ ವಿಡ್ರಾನ್ ಮಾಡ್ಕೊಂಡಿದ್ದಾರೆ. ಅಮೌಂಟ್ ಈಕ್ವಲಿ ಶೇರ್ ಇದೆ ಅವ್ರದ್ದು, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನಿಮಗೆ ಒಂದು ಲೈನಲ್ಲಿ ಪ್ಯಾರಾಗ್ರಾಫ್ ಮಾಡಿ ಕೊಟ್ಟಿದ್ದಾರೆ. ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಈ ರೀತಿ ನಿಮಗೆ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಫಾರ್ ದ ಇಯರ್ ಎಂಡಿಂಗ್ 31/3/2018 at 6% ಪರ್ annum. ಇದು ಬಹಳಷ್ಟು ಇಂಪಾರ್ಟೆಂಟ್. 6% ಪರ್ annum ಮತ್ತು ಈ ಒಂದು ಡೇಟ್ ಬಹಳಷ್ಟು ಇಂಪಾರ್ಟೆಂಟ್. ಅಂಡರ್ ಪ್ರಾಡಕ್ಟ್ ಮೆಥಡ್ ಆಫ್ ರಾಜಾ ರಾಣಿ ಅಂತ ಅಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹೆಡ್ಲೈನ್ ನೀವು ಆನ್ಸರ್ ಮಾಡುವಾಗ ಹೆಡ್ಲೈನ್ ಬರೀಬೇಕಾಗುತ್ತೆ. ಏನಂತ? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ರಾಜಾ ರಾಣಿ ಅಂತ ಇದೊಂದು ನೀವು ಹೆಡ್ಲೈನ್ ಬರೀಬೇಕಾಗುತ್ತೆ ಆನ್ಸರ್ ಮಾಡುವಾಗ. ಇಲ್ಲಿ ನೋಡಿ, ಇದಕ್ಕೆ 4 ಕಾಲಮ್ ಬರುತ್ತೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ನಾವು ಬಿಡಿಸುವಾಗ ಎಷ್ಟು 4 ಲೈನ್ ಬರುತ್ತೆ. ಈ ಒಂದು ಪ್ರಾಡಕ್ಟ್ ಮೆಥಡ್ ನಾವು ಬಿಡಿಸುವಾಗ 4 ಕಾಲಮ್ ಬರುತ್ತೆ ನಮಗೆ. 1ನೇ ಕಾಲಮ್ ಡೇಟ್ ಬರುತ್ತೆ, ಅಮೌಂಟ್ ಕೊಟ್ಟಿರ್ತಾರೆ ಮತ್ತು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ನಾವು ಕಂಡುಹಿಡಬೇಕಾಗುತ್ತೆ ಮತ್ತು ಪ್ರಾಡಕ್ಟ್ ನಾವು ಕಂಡುಹಿಡಬೇಕಾಗುತ್ತೆ. ಈ 4 ಕಾಲಮ್ ನೀವು ಬೈಪಾಟ್ ಮಾಡಲೇಬೇಕು. 2 ಕಾಲಮ್ ನಮಗೆ ಸುಲಭವಾಗಿ ಸಿಗುತ್ತೆ. ಹೇಗೆಂದರೆ, ಡೇಟ್ ಕೊಟ್ಟಿರ್ತಾರೆ, ಇಲ್ಲಿ ನಾವು ಡೇಟ್ ಬರೀಬೇಕಾಗುತ್ತೆ. 1ನೇ ಕಾಲಮ್ ಮುಕ್ತಾಯವಾಯಿತು. 2ನೇ ಕಾಲಮ್ ಅಮೌಂಟ್ ಕೊಟ್ಟಿದ್ದಾರೆ 80,000, 7,000, 5,000, 30,000 ಅಂತ ಇಲ್ಲಿ ಅಮೌಂಟ್ ಹೆಡ್ಲೈನ್ ಹಾಕೊಂಡು ಈ 2 ಕಾಲಮ್ ನಮ್ಮದು ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ. ಈ 2 ಕಾಲಮ್ ನಮ್ಮದು ಮುಕ್ತಾಯ ಆಯಿತು. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಮತ್ತು ಪ್ರಾಡಕ್ಟ್ ನಾವು ಕಂಡುಹಿಡಿಯಬೇಕಾಗುತ್ತೆ. ಸುಲಭವಾಗಿದೆ. ಈ ಒಂದು ವಿಡಿಯೋ ಪೂರ್ತಿ ಕೊನೆಯವರೆಗೆ ನೋಡಿ, ಸ್ಕಿಪ್ ಮಾಡಬೇಡಿ, ನಿಮಗೆ ಅರ್ಥ ಆಗೋದಿಲ್ಲ.
ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಾನು ಡಿಸ್ಕಸ್ ಮಾಡ್ತಾ ಇರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಉಪಯುಕ್ತವನ್ನು ಪಡೆದುಕೊಳ್ಳಿ. ಮತ್ತು ದ್ವಿತೀಯ PUC ಅಕೌಂಟೆನ್ಸಿ ಅಂದರೆ ಕಾಮರ್ಸ್ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಏಕೆಂದರೆ ಅವರಿಗೆ ಕ್ಲಾಸ್ಗಳನ್ನು ನಾನು ಮಾಡ್ತಾ ಇರ್ತೇನೆ. ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಾನು ಡಿಸ್ಕಸ್ ಮಾಡ್ತಾ ಇರ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರೈಬ್ ಮಾಡಿಕಂತ ಹೇಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ರೀತಿಯ ನಿಮ್ಮ ಗ್ರೂಪ್ಸ್ ಇರುತ್ತೆ, ಆ ಒಂದು ಗ್ರೂಪ್ಸ್ನಲ್ಲಿ ನಮ್ಮ ಚಾನಲ್ ನೀವು ಲಿಂಕ್ಸ್ ಶೇರ್ ಮಾಡಿ, ಆಯಿತಾ. ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ನಾವು ಯಾವ ರೀತಿ ಕಂಡುಹಿಡಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡೇಟ್ ಏನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 1/4/2017, 3/6/2017, 31/12/2017, 1/3/2018 ಅಂತ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ 4 ಡೇಟ್ ಮತ್ತು ಈ ಒಂದು ಡೇಟ್ ಆಧಾರಿತ ನಾವು ಈ ಒಂದು ಪ್ರಶ್ನೆಗೆ ನಾವು ಸಾಲ್ವ್ ಮಾಡಬಹುದು. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡೇಟ್ ಏನು ಕೊಟ್ಟಿದ್ದಾರೆ, 1/4/2017 ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟಿದೆ ಡೇಟು, 31/3/2018 ಇದೆ. ಇಲ್ಲಿ ನೋಡಿ, ಒಂದು ಫರ್ಮ್ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ ಅಂದರೆ ಇಲ್ಲಿ ನೋಡಿ, ಕೊನೆಯ ಡೇಟ್ ಇತ್ತಂದರೆ ಆ ಒಂದು ತಿಂಗಳು ಬಿಟ್ಟು ಮುಂದಿನ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸಬೇಕು. ಇಲ್ಲಿ 1/4/2017 ಕೊಟ್ಟಿದ್ದಾರೆ. ಇಲ್ಲಿ 31 ಮಾರ್ಚ್ 2018 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೊನೆಯ ಡೇಟ್ ಇತ್ತಂದರೆ ಈ ಒಂದು ತಿಂಗಳು ಬಿಟ್ಟು ಮುಂದಿನ ತಿಂಗಳು ಯಾವುದು, 5ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸಬೇಕು. ಎಷ್ಟಾಗುತ್ತೆ ಅಷ್ಟು ಇಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ನೀವು ಬರೀಬೇಕಾಗುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ ನಾನು ಬರುತ್ತೇನೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಈ ಒಂದು 3ನೇ ಕಾಲಮ್ ಇಲ್ಲಿ ನೋಡಿ, 31/3/2018 ಇದೆ ಮತ್ತು ಇಲ್ಲಿ 1/4/2017 ಇದೆ. ಇಲ್ಲಿ ನೋಡಿ 12 ಆಗುತ್ತೆ. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, 4, 5, 6, 7, 8, 9, 10, 11, 12 ಡಿಸೆಂಬರ್ ಮತ್ತು ಮೇಲೆ ಮಾರ್ಚ್ ಬರೋವರೆಗೆ ಎನಿಸಬೇಕು. ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟಾಯಿತು, 12 ಆಯಿತು. ಅದೇ ರೀತಿ ಇಲ್ಲಿ 2ನೇ ಡೇಟ್ ನೋಡಿ, 3/6/2017 ಇದೆ. ಇಲ್ಲಿ 31 ಇಲ್ಲ, ಕೊನೆಯ ಡೇಟ್ ಇಲ್ಲ, ಸ್ಟಾರ್ಟಿಂಗ್ ಡೇಟ್ ಇದೆ. ಇಲ್ಲಿ ಕೊನೆಯ ಡೇಟ್ ಇತ್ತಂದರೆ 6ನೇ ತಿಂಗಳು ಬಿಟ್ಟು ಮುಂದಿನ ತಿಂಗಳು ಯಾವುದು ಬರುತ್ತೆ, 7 ಬರುತ್ತೆ. 7 ತಿಂಗಳು ಹಿಡಿದು ಮಾರ್ಚ್ವರೆಗೆ ಎನಿಸಬೇಕಾಗುತ್ತೆ. ಸೊ ಈಗ ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ, 6ನೇ ತಿಂಗಳು ಹಿಡಿದು ಮಾರ್ಚ್ವರೆಗೆ ಎನಿಸಬೇಕಾಗುತ್ತೆ. ಎಷ್ಟು ಬರುತ್ತೆ, 10. ಯಾವ ರೀತಿ ಅಂದರೆ 6, 7, 8, 9, 10, 11, 12 ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಏಕೆಂದರೆ ಇಲ್ಲಿ ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್ 31/3/2018 ಕೊಟ್ಟಿದ್ದಾರೆ. ಇಲ್ಲಿ ಮಾರ್ಚ್ ಬರುವವರೆಗೆ ಎನಿಸಬೇಕಾಗುತ್ತೆ. ಎಷ್ಟಾಗುತ್ತೆ, 10 ಆಗುತ್ತೆ. ಅದೇ ರೀತಿ 3ನೇ ಡೇಟ್ ನೋಡಿ, ಇಲ್ಲಿ 31 ಇದೆ. 31 ಇತ್ತಂದರೆ ಕೊನೆಯ ಡೇಟ್ ಇದೆ, 12ನೇ ತಿಂಗಳು ಬಿಡಬೇಕಾಗುತ್ತೆ. ಮುಂದಿನ ತಿಂಗಳು ಯಾವುದು ಬರುತ್ತೆ, ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟು ಬರುತ್ತೆ, 3. ಅರ್ಥ ಆಯ್ತಾ. ಈ ರೀತಿ ಇದೆ, ಸುಲಭವಾಗಿ ನೀವು ಅಂಕವನ್ನು ತೆಗೆದುಕೊಳ್ಳಬಹುದು, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ 1ನೇ ಡೇಟ್ ಇದೆ, ಇಲ್ಲಿ 3 ಇದೆ, ಇಲ್ಲಿ 2018 ಇದೆ, ಇಲ್ಲಿ 31/3/2018 ಇದೆ. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಇದೆ, ಇಲ್ಲಿ ಎಷ್ಟು ಬರುತ್ತೆ, 1 ಬರುತ್ತೆ. ಏಕೆಂದರೆ ಇಲ್ಲಿ 31/3/2018 ಇದ್ದರೆ ಇಲ್ಲಿ 31/3/2018 ಇದೆ. ಇಲ್ಲೂ ಕೂಡ 31/3/2018 ಇತ್ತಂದರೆ ಇಲ್ಲಿ ಏನು ಬರೀತಿತ್ತು, 0 ಬರ್ತಿತ್ತು. ಇಲ್ಲಿ 31 ಇತ್ತಂದರೆ ಈ ಒಂದು 4ನೇ ತಿಂಗಳು ಬಿಟ್ಟು ಮುಂದಿನ ತಿಂಗಳು ಯಾವುದು ಬರುತ್ತೆ, 5 ಬರುತ್ತೆ. 5ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸಬೇಕಾಗುತ್ತೆ. ಎಷ್ಟು ಬರುತ್ತೆ, ಈ ರೀತಿ ಚೇಂಜಸ್ ಆಗುತ್ತೆ ಔಟ್ಸ್ಟ್ಯಾಂಡಿಂಗ್ ಮಂತ್. ಈಗ ಇಲ್ಲಿ ನಮಗೆ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ 1ನೇ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ, ಕೊನೆಯ ಡೇಟ್ ಇಲ್ಲ, ಇಲ್ಲಿ ಕೊನೆಯ ಮಂತ್ ಇಲ್ಲ, ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ 1/4/2017 ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು 4 ಹಿಡಿದು ಮಾರ್ಚ್ ಬರುವವರೆಗೆ ಎನಿಸಬೇಕು. 4, 5, 6, 7, 8, 9, 10, 11, 12 ಡಿಸೆಂಬರ್ ಆಯಿತು. ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟಾಯಿತು, 12. ಅದೇ ರೀತಿ ಇಲ್ಲಿ 3 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕೊನೆ ಡೇಟ್ ಕೊಟ್ಟಿಲ್ಲ. ಸೊ ಅದಕ್ಕೆ ನಾವು 6ನೇ ತಿಂಗಳು ಹಿಡಿಬೇಕಾಗುತ್ತೆ. ಇಲ್ಲಿ ಕೊನೆ ಡೇಟ್ ಕೊಟ್ಟಿದ್ರೆ 6ನೇ ತಿಂಗಳು ನಾವು ಬಿಟ್ಟು 7ನೇ ತಿಂಗಳು ಹಿಡಿದು ಮಾರ್ಚ್ವರೆಗೆ ನಾವು ಎನಿಸುತ್ತಿದ್ದೇವೆ. ಸೊ ಈಗ ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಇಲ್ಲಿ 6ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸಬೇಕಾಗುತ್ತೆ. 6, 7, 8, 9, 10, 11, 12 ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟಾಯಿತು, 10 ಆಯಿತು. ಅದೇ ರೀತಿ ಇಲ್ಲಿ ಕೊನೆಯ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಮಗೆ 30, 31 ಕೊನೆ ಡೇಟ್ ಆಗಿರುತ್ತೆ ಕೆಲವೊಂದು ಮಂತ್ಸ್ನಲ್ಲಿ. ಆ ಒಂದು ಮಂತ್ನಲ್ಲಿ ಕೊನೆ ಡೇಟ್ ಆಗಿತ್ತಂದರೆ ಆ ಒಂದು ತಿಂಗಳು ಬಿಟ್ಟು ಮುಂದಿನ ತಿಂಗಳು ನಾವು ಹಿಡಿಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ
12ನೇ ತಿಂಗಳು ನಾವು ಬಿಟ್ಟು ಮುಂದಿನ ತಿಂಗಳು ಯಾವ ಬರುತ್ತೆ? ಜನವರಿ ಬರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟು ಬರುತ್ತೆ? 3ನೇ ನಾವು ಬರಿಬೇಕಾಗುತ್ತೆ. ಇಲ್ಲಿ 1/3/2018 ಇದೆ, ಇಲ್ಲಿ ಕೊನೆ ಡೇಟ್ ಇದೆ. ಸೊ ಅದಕ್ಕೆ ನಾವು ಮಾರ್ಚ್ ತಿಂಗಳು ನಾವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ 1 ಮಂತ್ ಅಂತ. ಈ ರೀತಿ 12 ಮಂತ್ ಮತ್ತು 10 ಮಂತ್ ಮತ್ತು 3 ಮಂತ್ 1 ಮಂತ್ ಅಂತ ಈ ರೀತಿ ಔಟ್ಸ್ಟ್ಯಾಂಡಿಂಗ್ ಮಂತನ್ನು ನಾವು ಕಂಡುಹಿಡಿಯಬಹುದು, ಸುಲಭವಾಗಿ ನಾವು ಕಂಡುಹಿಡಿಯಬಹುದು. ಪ್ರಾಡಕ್ಟ್ ಮೆಥಡ್ ಯಾವ ರೀತಿ ನಾವು ಕಂಡುಹಿಡಬೇಕಂದ್ರೆ, ಪ್ರಾಡಕ್ಟ್ ಮೆಥಡ್ನಲ್ಲಿ ನೋಡಿ ಸುಲಭವಾಗಿ ನೀವು ಅಂಕವನ್ನು ತೆಗೆದುಕೊಳ್ಳಬಹುದು. ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಪ್ರಾಡಕ್ಟ್ ಮೆಥಡ್ನಲ್ಲಿ ನಾವು ಯಾವ ರೀತಿ ಕಂಡುಹಿಡಬೇಕಂದ್ರೆ, ಪ್ರಾಡಕ್ಟ್ ಕಾಲಮ್ನಲ್ಲಿ ಈ ಒಂದು ಕಾಲಮ್ನಲ್ಲಿ ನಾವು ಯಾವ ರೀತಿ ಕಂಡುಹಿಡಬೇಕಂದ್ರೆ 80,000 ಇಂಟು 12 ಮಾಡಿದರೆ ಎಷ್ಟು ಬರುತ್ತೆ? 80,000 ಇಂಟು 12 ಮಾಡಿದರೆ ಎಷ್ಟು ಬರುತ್ತೆ? 9,60,000 ಅಂತ ಬರುತ್ತೆ. ಅಂದರೆ 80,000 ಇಂಟು 12 ಮಾಡಿದರೆ ಎಷ್ಟು ಬರುತ್ತೆ? 9,60,000 ಬರುತ್ತೆ. ಅದೇ ರೀತಿ 7,000 ಇಂಟು 10 ಮಾಡಿದರೆ ಎಷ್ಟು ಬರುತ್ತೆ? 7,000 ಇಂಟು 10 ಮಾಡಿದರೆ ಎಷ್ಟು ಬರುತ್ತೆ? 70,000 ಬರುತ್ತೆ. ಅದೇ ರೀತಿ 5,000 ಇಂಟು 3 ಮಾಡಿದರೆ ಎಷ್ಟು ಬರುತ್ತೆ? 5,000 ಇಂಟು 3 ಮಾಡಿದರೆ ಎಷ್ಟು ಬರುತ್ತೆ? 15,000 ಬರುತ್ತೆ. ಅದೇ ರೀತಿ 30,000 ಇಂಟು 1 ಮಾಡಿದರೆ ಎಷ್ಟು ಬರುತ್ತೆ? 30,000. ಅರ್ಥ ಆಯ್ತಾ? ಈ ರೀತಿ ಇದೆ, ಸುಲಭವಾಗಿ ನೀವು ಅಂಕವನ್ನು ತೆಗೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ, ಬಹಳಷ್ಟು ಇಂಪಾರ್ಟೆಂಟ್ ಇದು. ಈ ಒಂದು ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಫಿಕ್ಸ್ ಇರುತ್ತೆ. 12 ಅಂಕದ ಪ್ರಶ್ನೆಗಳಿಗೆ ನಾನು ಮುಂದಿನ ವಿಡಿಯೋನಲ್ಲಿ ಸಾಲ್ವ್ ಮಾಡುತ್ತೇನೆ, ವೇಟ್ ಮಾಡಿ. ಇಲ್ಲಿ ನೋಡಿ, ಇನ್ನೂ ಮುಕ್ತಾಯ ಆಗಿಲ್ಲ ಈ ಒಂದು ವಿಡಿಯೋ. ಇಲ್ಲಿ ನೋಡಿ, ಈಗ ನಮ್ದು ಎಷ್ಟಾಯಿತು ಟೋಟಲ್? 9,60,000 ಪ್ಲಸ್ ಮತ್ತು 70,000 ಪ್ಲಸ್ 15,000 ಪ್ಲಸ್ ಮತ್ತು 30,000 ಇದೆಲ್ಲ ಟೋಟಲ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ, ಟೋಟಲ್ ಮಾಡ್ಕೊಳ್ಳಿ. ಎಲ್ಲ ಟೋಟಲ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಈಗ ಟೋಟಲ್ ಎಷ್ಟು ಬರುತ್ತೆ ನಮ್ಮದು? 10,75,000. 10,75,000 ಇದೆಲ್ಲ ಟೋಟಲ್ ಮಾಡಿ. 9,60,000 ಪ್ಲಸ್ 75,000 ಪ್ಲಸ್ 15,000 ಪ್ಲಸ್ 30,000 ಪ್ಲಸ್ ಮಾಡಿದರೆ 10,75,000 ಬರುತ್ತೆ. 10,75,000 ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅಂತ ಬರೀರಿ. ಟೋಟಲ್ ಪ್ರಾಡಕ್ಟ್ 10,75,000 ಅಂತ ಬರೀರಿ. ಆಯಿತಾ? ಈ ರೀತಿ ಇರುತ್ತೆ. ಟೋಟಲ್ ಪ್ರಾಡಕ್ಟ್ ಎಷ್ಟಾಯಿತು? 10,75,000 ಟೋಟಲ್ ಪ್ರಾಡಕ್ಟ್ ಆಯಿತು. 9,60,000 ಪ್ಲಸ್ ಮತ್ತು 70,000 ಪ್ಲಸ್ 15,000 ಪ್ಲಸ್ ಮತ್ತು 30,000 ಪ್ಲಸ್ ಮಾಡಿದರೆ ಟೋಟಲ್ ಪ್ರಾಡಕ್ಟ್ ಈಜ್ವಲ್ ಟು 10,75,000 ನಮ್ಮದು ಟೋಟಲ್ ಬಂತು. ಇದು ಏನು ಪ್ರಾಡಕ್ಟ್ ಇಲ್ಲಿ ನಾವು ಕೊಟ್ಟಿದ್ದೀವಿ ನೋಡಿ, 9,60,000 ಪ್ಲಸ್ 70,000 ಪ್ಲಸ್ 15,000 ಪ್ಲಸ್ 30,000 ಪ್ಲಸ್ ಮಾಡಿದರೆ 10,75,000 ಬರುತ್ತೆ. ಟೋಟಲ್ ಪ್ರಾಡಕ್ಟ್ ಅಂತ ಈಜ್ವಲ್ ಟು 10,75,000 ಅಂತ ಬರಿಬೇಕಾಗುತ್ತೆ. ಇಲ್ಲಿ ನೋಡಿ ಒಂದು ಸೂತ್ರ ಬರುತ್ತೆ. ಈ ಒಂದು ಸೂತ್ರ ನೀವು ನೆನಪಿನಲ್ಲಿ ಇಟ್ಕೋಬೇಕು, ಬೈಹ್ಯಾಟ್ ಮಾಡ್ಕೊಳ್ಳಿ. ಈ ಒಂದು ಸೂತ್ರ ತಕ್ಕಂತೆ ನೀವು ಫೈನಲ್ ಆಗಿ ಆನ್ಸರನ್ನು ಮಾಡಬಹುದು. ಈ ಒಂದು ಸೂತ್ರ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಜ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈ ಒಂದು ಸೂತ್ರ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಕೊನೆಯದಾಗಿ ನಾವು ಆನ್ಸರನ್ನು ಮಾಡುವಾಗ ಈ ಒಂದು ಸೂತ್ರದ ಪ್ರಕಾರ ನಾವು ಆನ್ಸರನ್ನು ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಜ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಇಲ್ಲಿ ನೋಡಿ, ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ನಮ್ಮದು? 10,75,000 ಇದೆ. ಎಲ್ಲ ಪ್ಲಸ್ ಮಾಡಿದೆ ನಾವು. ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅದರ ಕೆಳಗಡೆ ನಾವು ಬರೀಬೇಕಾಗುತ್ತೆ. ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ನಮ್ಮದು? 10,75,000 ಟೋಟಲ್ ಪ್ರಾಡಕ್ಟ್ ಇದೆ. 10,75,000 ಇದೇ 10,75,000 ನಾವು ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅಂತ ಏನು ಇಲ್ಲಿ ಸೂತ್ರದ ಕೆಳಗಡೆ ನಾವು ಬರೀಬೇಕಾಗುತ್ತೆ. 10,75,000 ಅಂತ. 10,75,000 ಇಂಟು ಕೊಡಬೇಕಾಗುತ್ತೆ. ಇಂಟು ಇಲ್ಲಿ ನೋಡಿ, ಇಂಟು ಕೊಡಿ. ಇಂಟು ಕೊಟ್ಟ ತಕ್ಷಣ ಇಲ್ಲಿ ರೇಟ್ ಇದೆ. ಇಲ್ಲಿ ನೋಡಿ, ಈ ರೇಟ್ ಎಲ್ಲಿ ಇರುತ್ತೆ ಅಂದರೆ ಪ್ರಶ್ನೆಯಲ್ಲಿ ನಿಮಗೆ ಪ್ಯಾರಾಗ್ರಾಫ್ನಲ್ಲಿ ಒಂದು ಲೈನ್ ಕೊಟ್ಟಿರ್ತಾರೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಫಾರ್ ದ ಇಯರ್ ಎಂಡಿಂಗ್ 31/3/2000
18 ಅಂತ. ಇಲ್ಲಿ ನೋಡಿ 6% ಪರ್ ಎನಮ್, ಇಲ್ಲಿ ರೇಟ್ 6% ಪರ್ ಎನಮ್ ಏನು ಅಂದಿದ್ದಾರೆ ನೋಡಿ, ಅದೇ ರೇಟ್ ಇಲ್ಲಿ ತೊಗೋಬೇಕಾಗುತ್ತೆ. 6% ನೋಡಲಿ, ಇಂಟುಗೆ ಇಂಟು ಕೊಡಿ, ಇಲ್ಲಿ ನೋಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಜ್ಕಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈ ಒಂದು ಸೂತ್ರ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ನೋಡಿ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ನಮ್ಮದು 10,75,000. ಅದರ ಕೆಳಗಡೆ ಬರೆದಿದ್ದೇವೆ, ಇಂಟುಗೆ ಇಂಟು ಕೊಟ್ಟಿದ್ದೇವೆ. ರೇಟ್ ಎಲ್ಲಿದೆ 6% ಪರ್ ಎನಮ್. ಒಂದು ಪ್ರಶ್ನೆಯಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ನಮಗೆ ಪ್ಯಾರಾಗ್ರಾಫ್ನಲ್ಲಿ. ಇಲ್ಲಿ ನೋಡಿ 1/12 ಇಂಟುಗೆ ಇಂಟು 1/12. ಈ ರೀತಿ ಮಾಡಿದರೆ ನಮ್ಮದು ಫೈನಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ ನೋಡಿ, ಕ್ಯಾಲ್ಕುಲೇಷನ್ ಮಾಡಿ. ಟೋಟಲ್ ಪ್ರಾಡಕ್ಟ್ ಕೆಳಗಡೆ 10,75,000 ಬರೀರಿ, ಇಂಟುಗೆ ಇಂಟು ಕೊಡಿ. ರೇಟ್ ಎಲ್ಲಿದೆ ಅಂದರೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಫಾರ್ ದ ಇಯರ್ ಎಂಡಿಂಗ್ 31/3/2018 at 6% ಪರ್ ಎನಮ್ ಆ್ಯಂಡ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಆ ಒಂದು ಲೈನಲ್ಲಿ ಏನು ಕೊಟ್ಟಿರ್ತಾನೆ ಅಲ್ಲಿ 6% ಇರುತ್ತೆ. ಇಂಟುಗೆ ಇಂಟು ಕೊಡಿ, 1/12 ಮಾಡಿದರೆ ಎಷ್ಟು ಬರುತ್ತೆ ನಮ್ಮದು ಆನ್ಸರ್. ಕ್ಯಾಲ್ಕುಲೇಟ್ ಮಾಡಿ ನೋಡಿ ದ್ವಿತೀಯ PUC ಅಕೌಂಟೆನ್ಸಿ ಹೇಳುವಾಗ ಕ್ಯಾಲ್ಸಿ ನಿಮ್ಮ ಕಡೆ ಇರಬೇಕು. ಆನ್ಸರ್ ಎಷ್ಟು ಬಂತು 5,375 ನಮ್ಮದು ಆನ್ಸರ್ ಬಂತು, 5,375. ಈ ರೀತಿ ನಾವು ಈ ಒಂದು ಸೂತ್ರದ ಮುಖಾಂತರ ನಾವು ಆನ್ಸರನ್ನು ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಜ್ಕಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈ ಒಂದು ಸೂತ್ರದ ಮುಖಾಂತರ ನಿಮಗೆ 6% ಅಲ್ಲಿ ಒಂದು ಕೆಳಗಡೆ ಲೈನಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ, ಆಯಿತಾ. ಈ ರೀತಿ ಈ ಒಂದು ಸೂತ್ರದ ಮುಖಾಂತರ ನಾವು ಬರೀಬೇಕಾಗುತ್ತೆ. 5,375 ನಮ್ಮದು ಆನ್ಸರ್ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ನಿಮಗೆ ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಮತ್ತು ಅರ್ಧ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.